ಶಾಂತಿನಗರ ಎಂಬ ಹಸಿರು ಕಂಗೊಳಿಸುವ ಸುಂದರವಾದ ಹಳ್ಳಿಯಲ್ಲಿ ಪವಿತ್ರ ಮತ್ತು ಕೃಷ್ಣಪ್ಪ ಎಂಬ ದಂಪತಿಗಳಿದ್ದರು. ಹಳ್ಳಿಯ ಜನರೆಲ್ಲರೂ ಕೃಷಿಯನ್ನೇ ನೆಚ್ಚಿಕೊಂಡು ಬೆಳಗಿನ ಜಾವ 4 ಗಂಟೆಗೆ ಎದ್ದು ಗದ್ದೆ ತೋಟಗಳಿಗೆ ಓಡುತ್ತಿದ್ದರು. ಆದರೆ ಕೃಷ್ಣಪ್ಪನ ಮನೆಯ ಕಥೆಯೇ ಬೇರೆಯಾಗಿತ್ತು. ಪವಿತ್ರ ಬೆಳಗಿನ ಜಾವ 5 ಗಂಟೆಗೆದ್ದು ಇಡೀ ಮನೆಯನ್ನು ಗುಡಿಸಿ, ಸೆಗಣಿ ಹಾರಿಸಿ, ರಂಗೋಲಿ ಹಾಕಿ, ಹಟ್ಟಿಯಲ್ಲಿದ್ದ ದನಗಳಿಗೆ ಹುಲ್ಲು ನೀರು ಹಾಕಿ, ಹಾಲು ಕರೆದು ಮನೆಗೆ ಬರುವಷ್ಟರಲ್ಲಿ ಸೂರ್ಯ ಮುಗಿಲಿಗೆ ಬರುತ್ತಿದ್ದ. ಆದರೆ ಕೃಷ್ಣಪ್ಪ, ಆತನಿಗೆ ಬೆಳಗ್ಗೆ 9 ಗಂಟೆಯಾದರೂ ಮಂಚ ಬಿಟ್ಟು ಏಳುವ ಮನಸ್ಸಿರಲಿಲ್ಲ. ನಡುಮನೆಯಲ್ಲಿದ್ದ ಹಳೆಯ ಮರದ ದೊಡ್ಡ ಮಂಚವೇ ಆತನ ಪ್ರಪಂಚವಾಗಿತ್ತು. ಬೆಳಗ್ಗೆ ಎದ್ದು ಕಾಫಿ ಕುಡಿದು ಮತ್ತೆ ಮಲಗುವುದು, ಮಧ್ಯಾಹ್ನ ಊಟಕ್ಕೆ ಎದ್ದು ತಿಂದು ಅದೇ ಮಂಚಕ್ಕೆ ಒರಗುವುದು ಆತನ ದೈನಂದಿನದ ಕಾಯಕವಾಗಿತ್ತು. ಕೃಷ್ಣಪ್ಪನಿಗೆ ತಂದೆ ಆಸ್ತಿಯಾಗಿ ಬಿಟ್ಟು ಹೋದ 4 ಎಕರೆ ಫಲವತ್ತಾದ ಕೃಷಿ ಭೂಮಿ ಇತ್ತು. ಆದರೆ ಆತ ಅದನ್ನು ಒಮ್ಮೆಯೂ ನೋಡಲು ಹೋದವನಲ್ಲ. ನಮ್ಮಲ್ಲಿ ಜಮೀನಿದೆ, ಪವಿತ್ರ ಕಷ್ಟಪಟ್ಟು ಕೆಲಸ ಮಾಡುತ್ತಾಳೆ, ನನಗೆ ಕೆಲಸ ಮಾಡುವ ಅಗತ್ಯವೇನಿದೆ ಎಂಬುದು ಆತನ ಅಹಂಕಾರದ ಆಲೋಚನೆಯಾಗಿತ್ತು. ಪವಿತ್ರ ಪ್ರತಿದಿನ ಬೆಳಗ್ಗೆ ಅಡುಗೆ ಮುಗಿಸಿ ಗದ್ದೆಗೆ ಹೋಗಿ ನೀರು ಹಾಯಿಸುವುದು, ಕಳೆ ಕೀಳುವುದು, ಗೊಬ್ಬರ ಹಾಕುವುದು ಎಲ್ಲವನ್ನೂ ಒಂಟಿಯಾಗಿಯೇ ಮಾಡುತ್ತಿದ್ದಳು. ಊರಿನ ಜನರೆಲ್ಲರೂ ಅವಳ ಪರಿಶ್ರಮವನ್ನು ನೋಡಿ ಹೊಗಳುತ್ತಿದ್ದರು. ಆದರೆ ಕೃಷ್ಣಪ್ಪನ ಸೋಮಾರಿಯನ್ನು ನೋಡಿ ಮರುಗುತ್ತಿದ್ದರು. ಒಂದು ದಿನ ಬೆಳಗ್ಗೆ ಪವಿತ್ರ ಹಟ್ಟಿಯಲ್ಲಿ ಸೆಗಣಿ ಬಲಿಯುತ್ತಿದ್ದಾಗ ಊರಿನ ಬಡ್ಡಿ ವ್ಯಾಪಾರಿ ಧರ್ಮರಾಯ ಕೈಯಲ್ಲಿ ಚಾಟಿ ಹಿಡಿದು ಕೋಪದಿಂದ ಅಂಗಳಕ್ಕೆ ಬಂದು ಬೊಬ್ಬೆಯೊಡೆಯಲು ತೊಡಗುತ್ತಾನೆ. ಲೇ ಕೃಷ್ಣಪ್ಪ, ಎಲ್ಲಿದ್ದೀಯಾ? ಹೊರಗೆ ಬಾ. ಸಾಲ ತಗೊಂಡು 3 ವರ್ಷ ಆಯ್ತು. ಪ್ರತಿ ಸಲ ಕೇಳಿದ್ರು ನಾಳೆ ಕೊಡ್ತೀನಿ, ನಾಡಿದ್ದು ಕೊಡ್ತೀನಿ ಅಂತ ಹುಸಿ ಮಾತಾಡುತ್ತೀಯ. ಇವತ್ತು ಬಡ್ಡಿ ಸಮೇತ ಅನ್ನ ಚುಕ್ಕ ಮಾಡದಿದ್ರೆ ನಿನ್ನ ಮನೆಯ ಸಾಮಾನೆಲ್ಲ ಎತ್ಕೊಂಡು ಹೋಗ್ತೀನಿ, ಹುಷಾರ್. ಪವಿತ್ರ ಓಡಿ ಬಂದು ಕೈ ಮುಗಿಯುತ್ತಾ, ಧರ್ಮರಾಯರೇ, ಸ್ವಲ್ಪ ತಡೆಯಿರಿ. ಬೆಳಗಿನ ಜಾವವೇ ಮನೆಗೆ ಬಂದು ಹೀಗೆ ಗಲಾಟೆ ಮಾಡಬೇಡಿ. ನಿಮಗೆ ಗೊತ್ತಲ್ಲ, ಗದ್ದೆಯಲ್ಲಿ ಈಗಷ್ಟೇ ಪೈರುತನಿ ಕಟ್ಟುತ್ತಿದೆ. ಬೆಲೆ ಬಂದ ತಕ್ಷಣ ನಿಮ್ಮ ಸಾಲ ಬಡ್ಡಿ ಎಲ್ಲವನ್ನು ನಾನೇ ತಂದು ತೀರಿಸ್ತೀನಿ. ದಯವಿಟ್ಟು ಸ್ವಲ್ಪ ದಿನ ಸಮಯ ಕೊಡಿ. ನಿನ್ನ ಮಾತು ಕೇಳಿ ಕೇಳಿ ನನಗೆ ಸಾಕಾಗಿದೆ ಪವಿತ್ರ. ನೀನೊಬ್ಬನೇ ಗದ್ದೆಯಲ್ಲಿ ರಕ್ತ ನೀರು ಮಾಡಿ ದುಡಿತೀಯ. ನಿನ್ನ ಗಂಡ ಮಾತ್ರ ನಡು ಮನೆಯಲ್ಲಿ ಮಂಚದ ಮೇಲೆ ಮಲಗಿ ಹರಟೆ ಹೊಡೆಯುತ್ತಾ ಇದ್ದಾನೆ. ಇವನಂತಹ ಸೋಮಾರಿಗೆ ಸಾಲ ಕೊಟ್ಟಿದ್ದು ನನ್ನ ದೊಡ್ಡ ತಪ್ಪು. ಇವತ್ತು ಹಣ ಕೊಡದಿದ್ರೆ ನಿಮ್ಮ ಮಂಚ, ಮನೆಯಲ್ಲಿರುವ ಧಾನ್ಯ, ಪಾತ್ರೆ ಪಗಡಿ ಎಲ್ಲ ಜಪ್ತಿ ಮಾಡ್ತೀನಿ ಅಷ್ಟೇ. ಕೃಷ್ಣಪ್ಪ ಮನೆಯ ಒಳಗಿನಿಂದ ಮಂಚದ ಮೇಲೆ ಕೂತುಕೊಂಡು, ಹೇ ಧರ್ಮರಾಯ, ಬೆಳಿಗ್ಗೆ ಬೆಳಿಗ್ಗೆ ನನ್ನ ನಿದ್ದೆ ಹಾಳು ಮಾಡಬೇಡ. ಹಣ ತಗೊಂಡಿರುವುದು ಹೌದು, ಅದಕ್ಕೆ ಬೆಲೆ ಬಂದಾಗ ಕಟ್ತೀವಿ. ಇಷ್ಟೊಂದು ಯಾಕೆ ಕಿರ್ಚಾಡ್ತಿದ್ದೀಯಾ? ಏನೋ ಕೃಷ್ಣಪ್ಪ, ಮಂಚದಿಂದ ಕೆಳಗೆ ಇಳೋಕ್ಕೆ ನಿನ್ನ ಮೈಯಲ್ಲಿ ಶಕ್ತಿ ಇಲ್ವಾ? ಹೆಂಡತಿ ಅಂಗಳದಲ್ಲಿ ನಿಂತು ಕೈ ಮುಗಿಯುತ್ತಾ ಬೇಡ್ಕೊಳ್ತಿದ್ದಾಳೆ. ನೀನು ಒಳಗಡೆ ಮಲಗಿ ಉಡಾಪೆಯಿಂದ ಮಾತಾಡ್ತಿದ್ದೀಯಾ? ನಿನಗೆ ನಾಚಿಕೆ ಆಗಲ್ವಾ? ನನಗ್ಯಾಕೆ ನಾಚಿಕೆ? ಸಾಲ ತಗೊಂಡ್ರೆ ತೀರ್ಸಲ್ವಾ? ನಿನಗೆ ಗೊತ್ತಲ್ವಾ, ನಮ್ಮ ಜಮೀನಲ್ಲಿ ಪವಿತ್ರ ಕಷ್ಟಪಟ್ಟು ಬೆಳೆ ಬೆಳೀತಾ ಇದ್ದಾಳೆ. ಅವಳು ಬೆಳೆ ಮಾರಿ ಹಣ ತಂದು ಕೊಡುತ್ತಾಳೆ. ಅಲ್ಲಿಯವರೆಗೆ ಸುಮ್ಮನಿರು, ಜಾಗ ಖಾಲಿ ಮಾಡು. ನನಗೆ ನಿದ್ದೆ ಬರ್ತಾ ಇದೆ. ಏನ್ರಿ ನೀವು? ಸಾಲಗಾರ ಮನೆ ಬಾಗಿಲಿಗೆ ಬಂದು ನಿಂತು ಬೈದ್ರು ನಿಮಗೇನು ಅನ್ಸಲ್ವಾ? ಸ್ವಲ್ಪನಾದರೂ ಎದ್ದು ಬಂದು ಧರ್ಮರಾಯರ ಹತ್ತಿರ ಸಮಾಧಾನದಿಂದ ಮಾತನಾಡಬಾರದಾ? ನೀನ್ಯಾಕೆ ಸುಮ್ಮನೆ ತಲೆ ಕೆಡಿಸಿಕೊಳ್ತೀಯಾ? ಅವನಿಗೆ ಬೇರೆ ಕೆಲಸವಿಲ್ಲ. ದಿನ ಬಂದು ಹೀಗೆ ಗಲಾಟೆ ಮಾಡುವುದೇ ಆಯಿತು. ನೀನು ಹೋಗಿ ಕೆಲಸ ನೋಡ್ಕೊ. ಅವನಿಗೆ ಹಣ ಬೇಕು ಅಂದ್ರೆ ಬೆಲೆ ಬರುವವರೆಗೂ ಕಾಯಲೇಬೇಕು. ಧರ್ಮರಾಯ ಕೈಯಲ್ಲಿದ್ದ ಚಾಟಿಯನ್ನು ನೆಲಕ್ಕೆ ಅಪ್ಪಳಿಸಿ ಆಕ್ರೋಶದಿಂದ, ಸರಿ ಕೃಷ್ಣಪ್ಪ, ನಿನ್ನ ಅಹಂಕಾರ ಉಡಪಿಗೆ ತಕ್ಕ ಪಾಠ ಆಗುತ್ತದೆ. ಈ ಬಾರಿ ಬೆಲೆ ಬಂದಾಗ ಮೊದಲು ನನ್ನ ಸಾಲ ತೀರಿಸಬೇಕು. ಇಲ್ಲದಿದ್ದರೆ ನಿಮ್ಮ ಈ 4 ಎಕರೆ ಜಮೀನನ್ನು ನನ್ನ ಹೆಸರಿಗೆ ಮಾಡಿಸಿಕೊಳ್ತೀನಿ, ನೆನಪಿರಲಿ. ಧರ್ಮರಾಯ ಕೋಪದಿಂದ ಶಾಪ ಹಾಕುತ್ತಾ ಅಂಗಳದಿಂದ ಹೊರಟು ಹೋದನು. ಕೃಷ್ಣಪ್ಪ ಮತ್ತೆ ಗೋಡೆಗೆ ಮುಖ ಮಾಡಿ ಗೊರಕೆ ಹೊಡೆಯಲು ಶುರು ಮಾಡಿದ. ಅದೇ ದಿನ ಮಧ್ಯಾಹ್ನ ಆಕಾಶದಲ್ಲಿ ಇದ್ದಕ್ಕಿದ್ದಂತೆ ಕಪ್ಪು ಮೋಡಗಳು ಕವಿದುಕೊಂಡವು. ಜೋರು ಗಾಳಿ ಬೀಸಲು ಪ್ರಾರಂಭವಾಯಿತು. ಆ ಸಮಯದಲ್ಲಿ ಪವಿತ್ರ ಗದ್ದೆಯ ಕೊನೆಯ ಭಾಗದಲ್ಲಿ ಒಂಟಿಯಾಗಿ ಸೌದೆ ಕಟ್ಟುತ್ತಾ ಇದ್ದಳು. ಮಳೆ ಸುರಿಯಲು ಪ್ರಾರಂಭವಾಗುತ್ತಿದ್ದಂತೆ ಕಷ್ಟಪಟ್ಟು ಹೊಯ್ದು ಒಣಗಿಸಿ ಇಟ್ಟಿದ್ದ ಭತ್ತದ ಹುಲ್ಲಿನ ಬಣವೆಗಳನ್ನು ಬಟ್ಟೆಯಿಂದ ಮುಚ್ಚಲು ಆಕೆ ಕಷ್ಟಪಡುತ್ತಿದ್ದಳು. ಸಾಕಷ್ಟು ಗಾಳಿ ಇದ್ದುದರಿಂದ ಒಂಟಿಯಾಗಿ ಆಕೆಗೆ ಆ ಕೆಲಸ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ಮಳೆಯ ನೀರಿನಲ್ಲಿ ಹುಲ್ಲು ನೆನೆದು ಹಾಲಾದರೆ ಕೊಟ್ಟಿಗೆಯಲ್ಲಿರುವ ದನಗಳಿಗೆ ಮೇವಿಲ್ಲದಂತಾಗುತ್ತದೆ ಎಂಬ ಭಯ ಆಕೆಯನ್ನು ಆವರಿಸಿತು. ಇತ್ತ ಮಳೆಯಲ್ಲಿ ಜೋರು ಮಳೆ ಬರುತ್ತಿದ್ದರೂ ಕೃಷ್ಣಪ್ಪ ಜಗಳಿಯ ಮೇಲೆ ಮಂಚದಲ್ಲಿ ಹೊರಗೆ ತಣ್ಣನೆಯ ಗಾಳಿಯನ್ನು ಆನಂದಿಸುತ್ತಿದ್ದ. ನೆರೆಮನೆಯ ಕೇಶವ ಎಂಬ ರೈತ ಗದ್ದೆಯಿಂದ ಓಡಿ ಬರುತ್ತಾ ಕೃಷ್ಣಪ್ಪನನ್ನು ನೋಡಿ ಅರಚಿದ.
ಲೇ ಕೃಷ್ಣಪ್ಪ, ಅಲ್ಲಿ ಗದ್ದೆಯಲ್ಲಿ ನಿನ್ನ ಹೆಂಡತಿ ಒಬ್ಬಲಿ ಸುರಿಯುವ ಮಳೆಯಲ್ಲಿ ಭತ್ತದ ಹುಲ್ಲಿನ ಬನವೆ ಮುಚ್ಚೋಕೆ ಒದ್ದಾಡುತ್ತಾ ಇದ್ದಾಳೆ. ಮಳೆ ಜೋರಾದ್ರೆ ಇಡೀ ವರ್ಷದ ದನದ ಮೇವು ನಾಶವಾಗುತ್ತದೆ. ಎದ್ದು ಹೋಗಿ ಸಹಾಯ ಮಾಡು ಮಾರಾಯ. ಅಯ್ಯೋ ಕೇಶವ, ಈ ಮಳೆಗೆ ಹೊರಗಡೆ ಬಂದ್ರೆ ನನಗೆ ನೆಗಡಿ ಕಫ ಆಗುತ್ತದೆ. ಪವಿತ್ರ ಜಾನೆ ಇದ್ದಾಳೆ, ಅವಳೇ ಏನಾದ್ರೂ ಉಪಾಯ ಮಾಡಿ ಮುಚ್ಚಿಕೊಳ್ಳುತ್ತಾಳೆ. ನೀನು ಸುಮ್ಮನೆ ಮನೆಗೆ ಹೋಗು. ಕೇಶವ ತಲೆ ಚಚ್ಚಿಕೊಂಡು ಹೊರಟು ಹೋದ. ಪವಿತ್ರ ಮಳೆಯಲ್ಲಿ ಪೂರ್ತಿ ನೆನೆದು ಕಷ್ಟಪಟ್ಟು ಹುಲ್ಲನ್ನು ಮುಚ್ಚಿ ಸೌತೆ ಹೊರೆಯನ್ನು ಹೊತ್ತುಕೊಂಡು ಸಂಜೆ ಮನೆಗೆ ಬಂದಾಗ ಆಕೆಯ ದೇಹ ಚಳಿಯಿಂದ ನಡುಗುತ್ತಿತ್ತು. ಆದರೆ ಕೃಷ್ಣಪ್ಪ ಮಾತ್ರ ಬೆಚ್ಚಗೆ ಕಂಬಳಿ ಹೊದ್ದು ಮಲಗಿದ್ದ. ಪವಿತ್ರ ಸೌತೆಯನ್ನು ಮೂಲೆಯಲ್ಲಿಟ್ಟು ತಂಬಿಗೆಯಲ್ಲಿದ್ದ ನೀರನ್ನು ಕುಡಿದು ಗಂಡನ ಬಳಿಗೆ ಬಂದಳು. ಏನ್ರಿ, ಮನೆಯಲ್ಲಿ ಅಷ್ಟೆಲ್ಲ ಗಾಳಿ ಬರ್ತಿದ್ರು, ಹುಲ್ಲು ನೆನೆದು ಹಾಳಾಗ್ತಿದ್ರು, ನಿಮಗೊಬ್ಬರಿಗೆ ಹೊರಗೆ ಬರೋಕೆ ಮನಸ್ಸೇ ಆಗಲಿಲ್ವಾ? ಸಾಲಗಾರ ಮನೆ ಬಾಗಿಲಿಗೆ ಬಂದು ಬೈದು ಹೋದರೂ ನಿಮಗೇನು ಅನ್ಸಲ್ವಾ? ಊರ್ನಲ್ಲಿ ಇಂತಹ ಸಣ್ಣ ವಯಸ್ಸಿನ ಹುಡುಗರು ಗದ್ದೆಯಲ್ಲಿ ದುಡಿತಾ ಇದ್ದಾರೆ. ನಿಮಗೇನು ವಯಸ್ಸಾಗಿದೆಯಾ ಅಥವಾ ಮೈಯಲ್ಲಿ ಶಕ್ತಿ ಇಲ್ವಾ? ದಿನಪೂರ್ತಿ ಹೀಗೆ ಮಂಚದ ಮೇಲೆ ಮಲಗಿಯೇ ಇರ್ತೀರಲ್ಲ. ಸ್ವಲ್ಪನಾದ್ರೂ ಗದ್ದೆ ಕಡೆ ಬಂದು ಸಹಾಯ ಮಾಡಬಾರದಾ? ಅಯ್ಯೋ ಪವಿತ್ರ, ಬಂದ ತಕ್ಷಣವೇ ಶುರು ಮಾಡಬೇಡ. ನನಗೆ ಇವತ್ತು ಮೈಯೆಲ್ಲ ಒಂಥರ ನೋವು, ಅದಕ್ಕೆ ಸ್ವಲ್ಪ ವಿಶ್ರಾಂತಿ ತಗೊಳ್ತಾ ಇದ್ದೀನಿ. ನೀನೇ ಎಲ್ಲ ಚೆನ್ನಾಗಿ ಮಾಡ್ತೀಯಲ್ಲ, ಮತ್ತೆ ನಾನ್ಯಾಕೆ ಅಲ್ಲಿಗೆ ಬರಬೇಕು? ವಿಶ್ರಾಂತಿನ? ಪ್ರತಿದಿನ ನಿಮಗೇನು ಕೆಲಸ ಮಾಡಿದ್ದಕ್ಕೆ ವಿಶ್ರಾಂತಿ? ಬೆಳಗಿನಿಂದ ಸಂಜೆಯವರೆಗೆ ನಾನು ಒಬ್ಬಳೇ ಮನೆ ಕೆಲಸ, ಹಟ್ಟಿ ಕೆಲಸ, ಗದ್ದೆ ಕೆಲಸ ಅಂತ ಸಾಯ್ತಾ ಇದ್ದೀನಿ. ಊರ್ನವರೆಲ್ಲರೂ ನಿಮ್ಮ ಸೋಮಾರಿತನ ನೋಡಿ ನಗ್ತಾ ಇದ್ದಾರೆ. ಕೃಷ್ಣಪ್ಪನಿಗೆ ಹೆಂಡತಿಯೇ ಗಂಡ, ಗಂಡನೇ ಹೆಂಡತಿ ಅಂತ ಗೇಲಿ ಮಾಡ್ತಾ ಇದ್ದಾರೆ. ಯಾರು ಏನೇ ಅಂದರು ನನಗೇನು? ನಮಗೆ ಇರೋ ಜಮೀನಲ್ಲಿ ನೀನು ಬೆಲೆ ತೆಗೆದರೆ ಸಾಕು. ನಮಗೆ ಉಣ್ಣೋಕೆ ತೊಂದರೆ ಇಲ್ಲ. ನನ್ನನ್ನು ಸುಮ್ಮನೆ ಎಬ್ಬಿಸಿ ತೊಂದರೆ ಕೊಡಬೇಡ. ಹೋಗಿ ಊಟಕ್ಕೆ ಏನಾದರೂ ಮಾಡು. ಹೌದಾ? ನಾನು ದುಡಿದು ಹಾಕಿದ್ರೆ ನೀವು ಕುಳಿತು ಉಣ್ಣಬೇಕಾ? ನಿಮಗೇನಾದರೂ ಹೊಣೆಗಾರಿಕೆ ಇದೆಯಾ? ನಾಳೆ ನನಗೆ ಹುಷಾರಿಲ್ಲದಿದ್ದರೆ ಈ ಮನೆಗೆ ಗಂಜಿ ಕಾಯಿಸಿ ಹಾಕೋರು ಯಾರು? ಈ ಮನೆಯಲ್ಲಿ ನನ್ನ ಕಷ್ಟಕ್ಕೆ ಬೆಲೆಯೇ ಇಲ್ಲದಂತಾಯಿತಾ? ಅತಿಯಾಗಿ ಮಾತನಾಡಬೇಡ ಪವಿತ್ರ. ಹೆಂಗಸಾಗಿ ನೀನು ಮಾಡಬೇಕಾದ ಕೆಲಸವನ್ನು ನೀನು ಮಾಡು. ನನಗೆ ಉಪದೇಶ ಮಾಡಲು ಬರಬೇಡ. ನನಗೇನು ಗೊತ್ತು ಗದ್ದೆ ಕೆಲಸ? ನನಗೆ ಅಭ್ಯಾಸವಿಲ್ಲದ ಕೆಲಸವನ್ನು ನಾನು ಮಾಡಲು ಸಾಧ್ಯವಿಲ್ಲ. ಅಭ್ಯಾಸ ಮಾಡಿಕೊಳ್ಳಲು ಮನಸ್ಸಿರಬೇಕು ಅಷ್ಟೇ. ಶ್ರಮಪಟ್ಟು ದುಡಿಯೋದರಲ್ಲಿ ಮೇಲು ಕೀಳಿಲ್ಲ. ನೀವು ಹೀಗೆ ಇದ್ದರೆ ಮುಂದೊಂದು ದಿನ ನೀವು ಬೀದಿಗೆ ಬರಬೇಕಾಗುತ್ತದೆ. ಸಾಕು, ನಿಲ್ಲಿಸು ನಿನ್ನ ಉಪದೇಶ. ಊಟ ತಂದು ಇಟ್ರೆ ಉಣ್ತೀನಿ, ಇಲ್ಲದಿದ್ರೆ ಮಲ್ಕೊಳ್ತೀನಿ. ಕೃಷ್ಣಪ್ಪ ಮತ್ತೆ ಗೋಡೆಗೆ ಮುಖ ಮಾಡಿ ಮಲಗಿದ. ಪವಿತ್ರ ಕಣ್ಣೀರು ಸುರಿಸುತ್ತಾ ಇವನಿಗೆ ಮಾತಿನಿಂದ ಹೇಳಿದರೆ ಅರ್ಥವಾಗುವುದಿಲ್ಲ, ಅನುಭವವೇ ದೊಡ್ಡ ಗುರು ಎಂದು ಮನಸ್ಸಿನಲ್ಲಿ ಗಟ್ಟಿಯಾಗಿ ತೀರ್ಮಾನಿಸಿದಳು. ಮಾರನೆಯ ದಿನ ಬೆಳಗಿನ ಜಾವ. ಸೂರ್ಯ ಇನ್ನೂ ಹುಟ್ಟಿರಲಿಲ್ಲ. ಪವಿತ್ರ ಬೇಗನೆ ಎದ್ದು ತನ್ನ ಕೆಲವು ಉಡುಪುಗಳನ್ನು ಒಂದು ಸಣ್ಣ ಚೀಲದಲ್ಲಿ ಇಟ್ಟುಕೊಂಡಳು. ಮನೆಗೆ ಬೇಕಾದ ಎಲ್ಲಾ ಧಾನ್ಯಗಳನ್ನು, ಸಾಮಗ್ರಿಗಳನ್ನು ಅಡುಗೆ ಮನೆಯಲ್ಲಿ ಜೋಡಿಸಿಟ್ಟಳು. ಆಕೆಯ ಮುಖ್ಯ ಗುರಿ ಗಂಡನಿಗೆ ಶ್ರಮ ಮತ್ತು ಹಸಿವಿನ ಬೆಲೆಯನ್ನು ತಿಳಿಸುವುದಾಗಿತ್ತು. ಪವಿತ್ರ ನಡುಮನೆಯಲ್ಲಿದ್ದ ದೊಡ್ಡ ಮಂಚವನ್ನು ನೆರೆಹೊರೆಯವರ ಸಹಾಯವಿಲ್ಲದೆ ಕಷ್ಟಪಟ್ಟು ಎಳೆದು ತಂದು ಹೊರಗೆ ಅಂಗಳದಲ್ಲಿ ಹಾಕಿದಳು. ನಂತರ ಮನೆಯ ಮುಖ್ಯ ಬಾಗಿಲಿಗೆ ದೊಡ್ಡ ಬೀಗ ಜಡಿದು ಬೀಗದ ಜೊತೆಗೆ ಒಂದು ಬಾಗಿಲಿಗೆ ಚೀಟಿಯನ್ನು ಸಿಕ್ಕಿಸಿದಳು. ಆ ಚೀಟಿಯಲ್ಲಿ ಹೀಗೆ ಬರೆದಿತ್ತು: ನನ್ನ ಪ್ರೀತಿಯ ಯಜಮಾನರಿಗೆ, ನಾನು ನನ್ನ ತವರು ಮನೆಗೆ ಹೋಗ್ತಾ ಇದ್ದೇನೆ. ಅಡುಗೆ ಮನೆಯಲ್ಲಿ ಅಕ್ಕಿ ಬೆಳೆ ಇದೆ, ಗದ್ದೆಯಲ್ಲಿ ತೆನೆ ಕಟ್ಟಿದ ಪೈರಿದೆ. ನಿಮಗೆ ಹಸಿವಾದರೆ ಸ್ವತಃ ಗದ್ದೆಗೆ ಹೋಗಿ ಕೆಲಸ ಮಾಡಿ, ಬಂದ ಬೆಳೆಯನ್ನು ಮಾರಿ ಸಾಲ ತೀರಿಸಿ ಅಡುಗೆ ಮಾಡಿ ತಿನ್ನಿ. ಕಷ್ಟಪಟ್ಟು ದುಡಿದು ತಿಂದರೆ ಮಾತ್ರ ನಿಮಗೂ ಆ ಅನ್ನದ ರುಚಿ ಗೊತ್ತಾಗುತ್ತದೆ. ನನಗೂ ನಿಮ್ಮ ಮೇಲೆ ನಂಬಿಕೆ ಬರುತ್ತದೆ. ನೀವು ಬದಲಾಗುವವರೆಗೆ ನಾನು ಆ ಮನೆಗೆ ಹಿಂತಿರುಗಿ ಬರುವುದಿಲ್ಲ. ಪವಿತ್ರ ಕಣ್ಣೀರು ಇಳಿಸಿಕೊಳ್ಳುತ್ತಾ ತವರು ಮನೆಯ ಹಾದಿ ಹಿಡಿದಳು. ಮಧ್ಯಾಹ್ನ 9 ಗಂಟೆಯಾಯಿತು. ದಿನದಂತೆ ಕೃಷ್ಣಪ್ಪ ಮಂಚದ ಮೇಲೆ ಹೊರಲಾಡಿದ. ಆದರೆ ಪ್ರತಿದಿನ ಬರುವ ಕಾಫಿಯ ಸುವಾಸನೆ ಇವತ್ತು ಬರಲಿಲ್ಲ. ಪವಿತ್ರ, ಪವಿತ್ರ, ಇವತ್ತೇನು ಇಷ್ಟು ತಡ? ಕಾಫಿ ತಂದು ಕೊಡು ಎಂದು ಗಟ್ಟಿಯಾಗಿ ಕರೆದನು. ಯಾವ ಉತ್ತರವೂ ಬರಲಿಲ್ಲ. ಕೋಪದಿಂದ ಎದ್ದು ಬಂದ ಕೃಷ್ಣಪ್ಪನಿಗೆ ಅಂಗಳದಲ್ಲಿದ್ದ ಮಂಚ ಕಂಡು ಆಶ್ಚರ್ಯವಾಯಿತು. ಒಳಗೆ ಹೋಗಲು ನೋಡಿದರೆ ಬಾಗಿಲಿಗೆ ಬೀಗ ಹಾಕಲಾಗಿತ್ತು. ಬಾಗಿಲ ಬಳಿ ಇದ್ದ ಚೀಟಿಯನ್ನು ಓದಿದ ಕೃಷ್ಣಪ್ಪನಿಗೆ ಶಾಕ್ ಆಯಿತು. ಹೋ, ನನ್ನನ್ನೇ ಎದುರಿಸುವ ತವರು ಮನೆಗೆ ಉಗಿದ್ದೀಯಾ? 2 ದಿನದಲ್ಲೇ ಅವಳೇ ವಾಪಸ್ಸು ಬರುತ್ತಾಳೆ, ನೋಡೋಣ ಎಂದು ಅಹಂಕಾರದಿಂದ ಅಂಗಳದ ಮಂಚದ ಮೇಲೆಯೇ ಮಲಗಿದ. ಸಂಜೆಯಾಯಿತು. ಕೃಷ್ಣಪ್ಪನ ಹೊಟ್ಟೆಯಲ್ಲಿ ಹಸಿವಿನ ಬೆಂಕಿ ಉರಿಯಲು ಆರಂಭವಾಯಿತು. ಮನೆಯೊಳಗೆ ಧಾನ್ಯಗಳಿದ್ದರೂ ಬೀಗ ಆತನ ಬಳಿ ಇರಲಿಲ್ಲ. ಪವಿತ್ರ ತವರು ಮನೆಗೆ ಹೋಗುವಾಗ ಬೀಗವನ್ನು ನೆರೆಮನೆಯ ಲತಾ ಅವರ ಬಳಿ ಕೊಟ್ಟು ಹೋಗಿದ್ದಳು.
ಆತನಿಗೆ ಗದ್ದೆಗೆ ಹೋಗಿ ದುಡಿಯುವ ಮನಸ್ಸಾದಾಗ ಮಾತ್ರ ಬೀಗ ಕೊಡಿ ಎಂದು ಹೇಳಿ ಹೋಗಿದ್ದಳು. ಕೃಷ್ಣಪ್ಪ ಲತಾ ಅವರ ಮನೆಗೆ ಹೋಗಿ ಬೀಗ ಕೇಳಿದ. ಲೇ ಕೃಷ್ಣಪ್ಪ, ಪವಿತ್ರ ಸ್ಪಷ್ಟವಾಗಿ ಹೇಳಿದ್ದಾಳೆ, ನೀನು ಗದ್ದೆಗೆ ಹೋಗಿ ಕೆಲಸ ಮಾಡಲು ಗುದ್ದಲಿ ಹಿಡಿದರೆ ಮಾತ್ರ ಬೀಗ ಕೊಡಬೇಕು ಅಂತ. ಇಷ್ಟು ದಿನ ಆ ಹುಡುಗಿಯನ್ನು ರಕ್ತ ನೀರು ಮಾಡಿ ದುಡಿಸಿದೆ. ಈಗ ನಿನ್ನ ಸರದಿ, ಹೋಗು ಗದ್ದೆಗೆ. ಕೃಷ್ಣಪ್ಪನಿಗೆ ಕೋಪ ಬಂತು. ನನ್ನ ಮನೆ ಬೀಗ ನನಗೆ ಕೊಡಲ್ವಾ ಎಂದು ಬೈದು ಬಂದನು. ಮೊದಲನೇ ರಾತ್ರಿ ಕೃಷ್ಣಪ್ಪ ಹಸಿವಿನಿಂದಲೇ ಹೊಟ್ಟೆ ಉಜ್ಜಿಕೊಳ್ಳುತ್ತಾ ಹೊರಗಿದ ಮಂಚದ ಮೇಲೆ ಮಲಗಿದ. ನಿದ್ದೆ ಬರಲಿಲ್ಲ. ನಕ್ಷತ್ರಗಳನ್ನು ನೋಡುತ್ತಾ ಹಸುವಿನಿಂದ ಯಾತನೆ ಅನುಭವಿಸಿದ. ಎರಡನೇ ದಿನವೂ ಆತನ ಅಹಂಕಾರ ಕಡಿಮೆಯಾಗಲಿಲ್ಲ. ಊರ್ನವರ ಬಳಿ ಊಟ ಕೇಳಲು ಆತನಿಗೆ ನಾಚಿಕೆಯಾಯಿತು. ಹಸಿವಿನಿಂದ ಮೈಯೆಲ್ಲ ಸಡಲವಾಯಿತು. ಮೂರನೇ ದಿನ ಬೆಳಗ್ಗೆ ಹಸಿವು ತಾಳಲಾರದೆ ಕೃಷ್ಣಪ್ಪ ಲತಾ ಅವರ ಬಳಿ ಹೋಗಿ ಬೀಗ ಪಡೆದು ಗದ್ದೆಗೆ ನಡೆದ. ಆದರೆ ದಾರಿಯಲ್ಲಿ ಆತನಿಗೆ ಮತ್ತೊಂದು ಆಘಾತ ಕಾದಿತ್ತು. ಗದ್ದೆಯ ಕಾಲುವೆಯ ಏರಿ ಒಡೆದು ನೀರೆಲ್ಲ ಪಕ್ಕದ ತೋಟಕ್ಕೆ ಪೋಲಾಗುತ್ತಿತ್ತು. ಬೆಳೆಗಳಿಗೆ ನೀರಿಲ್ಲದೆ ಪೈರು ಬಾಡಲತೊಡಗಿತ್ತು. ಇಷ್ಟು ದಿನ ಪವಿತ್ರ ಪ್ರತಿದಿನ ಬೆಳಗ್ಗೆ ಬಂದು ಆ ಕಾಲುವೆಯನ್ನು ಸರಿಪಡಿಸುತ್ತಿದ್ದಳು ಎಂಬ ಸತ್ಯ ಕೃಷ್ಣಪ್ಪನಿಗೆ ಈಗ ಅರ್ಥವಾಯಿತು. ನೀರು ಪೋಲಾಗುವುದನ್ನು ತಡೆಯಲು ಕೃಷ್ಣಪ್ಪ ತಕ್ಷಣವೇ ಮಣ್ಣು ತೆಗೆದು ಕಾಲುವೆಯೇ ಏರಿ ಕಟ್ಟಲು ಮುಂದಾದ. ಎಂದೂ ಗುದ್ದಲಿ ಹಿಡಿದು ಅಭ್ಯಾಸವಿಲ್ಲದ ಆತನ ಕೈ ಬೆರಳುಗಳಲ್ಲಿ ರಕ್ತದ ಗುಳ್ಳೆಗಳು ಎದ್ದವು. ಕೈಕಾಲುಗಳು ತೀವ್ರವಾಗಿ ನೋವಿನಿಂದ ನಡುಗಿದವು. ಆದರೂ ಆತ ಸೋಲನ್ನು ಒಪ್ಪಿಕೊಳ್ಳದೆ ಬೆವರು ಸುರಿಸುತ್ತಾ 4 ಗಂಟೆಗಳ ಕಾಲ ಸತತವಾಗಿ ಶ್ರಮಿಸಿ ಕಾಲುವೆಯನ್ನು ಸರಿಪಡಿಸಿದ. ಅಂದು ಸಂಜೆ ಸ್ವತಃ ಅಡುಗೆ ಮಾಡಿ ಉಂಡ ಗಂಜಿಯ ರುಚಿ ಆತನಿಗೆ ಅಮೃತದಂತೆ ಅನಿಸಿತು. ಏಕೆಂದರೆ ಅದು ಆತನ ಸ್ವತಃ ಶ್ರಮದ ಫಲವಾಗಿತ್ತು. ಮುಂದಿನ ದಿನಗಳಲ್ಲಿ ಕೃಷ್ಣಪ್ಪ ಸಂಪೂರ್ಣವಾಗಿ ಬದಲಾದ. ಬೆಳಗಿನ ಜಾವ 5 ಗಂಟೆಗೆದ್ದು ಗದ್ದೆಗೆ ಹೋಗುತ್ತಿದ್ದ. ನೀರು ನಿರ್ವಹಣೆ, ಗೊಬ್ಬರ ಹಾಕುವುದು, ಬೆಳೆಯನ್ನು ರಕ್ಷಿಸುವುದು ಎಲ್ಲವನ್ನೂ ಶ್ರದ್ಧೆಯಿಂದ ಮಾಡಿದ. 1 ತಿಂಗಳ ಕಠಿಣ ಪರಿಶ್ರಮದ ನಂತರ ಗದ್ದೆಯಲ್ಲಿ ಬಂಗಾರದಂತಹ ಭತ್ತದ ಬೆಳೆ ಕೊಯ್ಲಿಗೆ ಬಂತು. ಕೃಷ್ಣಪ್ಪ ಊರಿನವರ ಸಹಾಯದಿಂದ ಬೆಳೆಯನ್ನು ಕೊಯ್ದು ಧಾನ್ಯವನ್ನು ಮಾರುಕಟ್ಟೆಯಲ್ಲಿ ಮಾರಿ ಬಂದ ಹಣದಿಂದ ಧರ್ಮರಾಯರ ಸಾಲವನ್ನು ತೀರಿಸಿದ. ಸಾಲ ತೀರಿಸಿದ ನಂತರವೂ ಆತನ ಕೈಯಲ್ಲಿ ಒಳ್ಳೆಯ ಲಾಭ ಉಳಿಯಿತು. ತನ್ನ ಶ್ರಮದ ಮೊದಲ ಸಂಪಾದನೆಯನ್ನು ಕೈಯಲ್ಲಿ ಹಿಡಿದ ಕೃಷ್ಣಪ್ಪನ ಕಣ್ಣಲ್ಲಿ ನೀರು ಹರಿಯಿತು. ಆತ ತಕ್ಷಣವೇ ಹೊಸ ಉಡುಪುಗಳನ್ನು, ಪವಿತ್ರಳಿಗೆ ಇಷ್ಟವಾದ ಸಿಹಿ ತಿಂಡಿಗಳನ್ನು ತೆಗೆದುಕೊಂಡು ಪವಿತ್ರಾಳ ತವರು ಮನೆಗೆ ಹೊರಟನು. ಪವಿತ್ರಾಳ ತವರು ಮನೆಯ ಅಂಗಳದಲ್ಲಿ ಪವಿತ್ರ ಕುಳಿತಿದ್ದಳು. ಗಂಡ ದೂರದಿಂದ ನಡೆದು ಬರುವುದನ್ನು ಕಂಡು ಆಕೆಗೆ ಆಶ್ಚರ್ಯವಾಯಿತು. ಕೃಷ್ಣಪ್ಪನ ಮುಖದಲ್ಲಿದ್ದ ಸೋಮಾರಿತನದ ಕಲೆ ಮಾಯವಾಗಿತ್ತು. ಅಲ್ಲಿ ಶ್ರಮಜೀವಿಯ ತೇಜಸ್ಸು ಕಾಣಿಸುತ್ತಿತ್ತು. ಕೃಷ್ಣಪ್ಪ ಪವಿತ್ರಾಳ ಮುಂದೆ ಮೊಣಕಾಲು ಜಾರಿ ಕುಳಿತು ಕೈಯಲ್ಲಿದ್ದ ಹಣದ ಚೀಲವನ್ನು ಆಕೆಯ ಪಾದದ ಬಳಿ ಇಡುತ್ತಾ, ಪವಿತ್ರ, ನನ್ನನ್ನು ಕ್ಷಮಿಸು ಬಿಡು. ನಾನು ಮನುಷ್ಯರಾಗಿರಲಿಲ್ಲ. ಮೃಗದಂತೆ ನಿನ್ನ ಶ್ರಮವನ್ನು ಬಳಸಿಕೊಳ್ಳುತ್ತಿದ್ದೆ. ನೀನು ಹೋದ ಮೇಲೆ ಮಳೆಯಲ್ಲಾಗಲಿ, ಸಾಲಗಾರನ ಗಲಾಟೆಯಾಗಲಿ ನೀನು ಪಡುತ್ತಿದ್ದ ಕಷ್ಟ, ಹಸಿವಿನ ಬೆಲೆ ಮತ್ತು ನಿನ್ನ ಮೌಲ್ಯ ನನಗೆ ಸಂಪೂರ್ಣವಾಗಿ ಅರ್ಥವಾಯಿತು. ಪವಿತ್ರ ಕಣ್ಣೀರು ಒರೆಸಿಕೊಳ್ಳುತ್ತಾ ಗಂಡನನ್ನು ಎಬ್ಬಿಸಿ, ಅಯ್ಯೋ ಎದ್ದೇಳ್ರಿ, ನನ್ನ ಕಾಲಿಗೆ ಬೀಳುವುದು ಬೇಡ. ನಿಮ್ಮ ಬಾಯಲ್ಲಿ ಈ ಮಾತು ಬಂದಿದ್ದೇ ನನಗೆ ಸಾಕು. ಮೊದಲು ಎದ್ದು ನಿಲ್ಲಿ. ನಿಜ ಪವಿತ್ರ, ನೀನು ಬರೆದಿಟ್ಟ ಚೀಟಿ ನನ್ನ ಕಣ್ಣನ್ನು ತೆರೆಸಿದೆ. ಈ 1 ತಿಂಗಳು ನಾನು ಗದ್ದೆಯಲ್ಲಿ ಬೆವರಿಳಿಸಿ ದುಡಿದು ಧರ್ಮರಾಯರ ಸಾಲವನ್ನೆಲ್ಲ ತೀರಿಸಿದ್ದೇನೆ. ನೋಡು, ಇದು ನಮ್ಮ ಸ್ವತಃ ಶ್ರಮದ ಉಳಿತಾಯ. ಈಗ ನಾನು ಸೋಮಾರಿಯಲ್ಲ, ಕಾಯಕ ಯೋಗಿ. ನಡೆ ಮನೆಗೆ. ಮುಂದೆ ನಿನ್ನನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕಾಯ್ತೀನಿ. ನನಗೆ ಈ ಹಣಕ್ಕಿಂತ ನಿಮ್ಮಲ್ಲಾದ ಈ ಬದಲಾವಣೆಯ ಅತ್ಯಂತ ದೊಡ್ಡ ಸಂಪತ್ತು. ನನ್ನ ಗಂಡ ಶ್ರಮಜೀವಿ ಆದದ್ದು ನನಗಿಂತ ಸಂತೋಷ ಬೇರೆ ಯಾರಿಗೂ ಇರಲು ಸಾಧ್ಯವಿಲ್ಲ. ಬನ್ನಿ ಮನೆಗೆ ಹೋಗೋಣ. ಪವಿತ್ರ ಮತ್ತು ಕೃಷ್ಣಪ್ಪ ಸಂತೋಷದಿಂದ ತಮ್ಮ ಮನೆಗೆ ಹಿಂತಿರುಗಿದರು. ಅಂದಿನಿಂದ ಇಬ್ಬರು ಗದ್ದೆಯಲ್ಲಿ ಜೊತೆಯಾಗಿ ದುಡಿದರು.